Welcome to Civil Career YouTube channel. In this session, we will discuss about IS 456 2000 code. For every civil engineers, this is a very useful code, and this is the most important basic code for civil engineering students. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ IS 456 2000 ಕೋಡ್ ರಿಎನ್ಫೋರ್ಸ್ಡ್ ಕಾಂಕ್ರೀಟ್ ಡಿಸೈನಿಂಗ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸೆಷನಲ್ಲಿ ಬ್ರೀಫ್ ಆಗಿ ಈ ಕೋಡಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ, ಎಷ್ಟು ಸೆಕ್ಷನ್ಸ್ ಇದಾವೆ, ಎಷ್ಟು ಅನೆಕ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನೋಡೋಣ. ಇಟ್ಸ್ ಎ ವೆರಿ ವಾಸ್ಟ್ ಕೋಡ್. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲರೂ ಕವರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕಂಟೆಂಟ್ಸಲ್ಲಿ ಏನೇನಿದೆ ಅಂತ ಬ್ರೀಫಾಗಿ ನೋಡೋಣ, ಒಂದು ಐಡಿಯಾ ಬರುತ್ತೆ ಕೊಡ್ಬೇಕು. ಸೊ ಲೆಟ್ಸ್ ಸಿ ಕಂಟೆಂಟ್ ಶೀಟ್. ದಿಸ್ ಈಸ್ ಅ ಕಂಟೆಂಟ್ ಶೀಟ್. ಸೊ ಟೋಟಲ್ ಆಗಿ IS ಕೋಡಲ್ಲಿ 456 2000 5 ಸೆಕ್ಷನ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಎ ಜನರಲ್ ಸೆಕ್ಷನ್. ಸೊ ಯು ಕ್ಯಾನ್ ಸಿ ದಿಸ್ ಈಸ್ ಜನರಲ್ ಸೆಕ್ಷನ್. ನೆಕ್ಸ್ಟ್ ಸೆಕ್ಷನ್ 2 ಬಂದ್ಬಿಟ್ಟು ಮಟೀರಿಯಲ್ ವರ್ಕ್ಮ್ಯಾನ್ಶಿಪ್ ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟಿಂಗ್ ಬರುತ್ತೆ. ಸೆಕ್ಷನ್ 3 ಜನರಲ್ ಡಿಸೈನ್ ಆ್ಯಂಡ್ ಕನ್ಸಿಡರೇಷನ್ಗೆ ಬರುತ್ತೆ. ಆ್ಯಂಡ್ ಸೆಕ್ಷನ್ 4 ಆ್ಯಂಡ್ 5 ಬಂದ್ಬಿಟ್ಟು ಸ್ಪೆಷಲ್ ಡಿಸೈನ್ ರಿಕ್ವೈರ್ಮೆಂಟ್ಸ್ ಫಾರ್ ಸ್ಟ್ರಕ್ಚರಲ್ ಮೆಂಬರ್ಸ್ ಆ್ಯಂಡ್ ಸಿಸ್ಟಮ್ಸ್. ದೆನ್ ಸೆಕ್ಷನ್ 5 ಬಂದ್ಬಿಟ್ಟು ಸ್ಟ್ರಕ್ಚರಲ್ ಡಿಸೈನ್ ಲಿಮಿಟ್ ಸ್ಟೇಟ್ ಮೆಥಡ್. ಆ್ಯಂಡ್ there are a total 8 annexes. Annex A to H. See, you can see Annex A list of referred Indian standards, structural design up to Annex H. Section 1 general. ಈ ಸೆಕ್ಷನಲ್ಲಿ ಈ ಕೋಡಿಂಗ್ ಸ್ಕೋಪು, ರೆಫರೆನ್ಸಸ್, ಟರ್ಮಿನಾಲಜಿ ಆ್ಯಂಡ್ ಸಿಂಬಲ್ಸ್ ಯೂಸ್ಡ್ ಇನ್ ದಿಸ್ ಕೋಡ್. ಲೈಕ್ A refers as area, BF refers as effective width of flange, P refers as axial load. ಈ ಥರ ಸಿಂಬಲ್ಸ್ ಏನೇನು ಯೂಸ್ ಮಾಡಿದ್ದಾರೆ ಕೋಡಲ್ಲಿ ಅದೆಲ್ಲನೂ ನಿಮಗೆ ಸೆಕ್ಷನ್ 1 ಜನರಲ್ ಕೊಟ್ಟಿದ್ದಾರೆ. ಸೊ ಸೆಕ್ಷನ್ 2 ಬಂದರೆ ಮಟೀರಿಯಲ್ಸ್ ವರ್ಕ್ಮ್ಯಾನ್ಶಿಪ್ ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟಿಂಗ್. ಮಟೀರಿಯಲ್ಸ್ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸಲ್ಲಿ ನಾರ್ಮಲ್ ಆಗಿ ಯಾವ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಸಿಮೆಂಟು, ಅಗ್ರಿಗೇಟ್ಸು, ಫೈನ್ ಅಗ್ರಿಗೇಟ್ಸು, ಕೋರ್ಸ್ ಅಗ್ರಿಗೇಟ್ಸು, ಎಡ್ ಮಿಕ್ಸರ್ಸು, ವಾಟರು, ಇದ್ರ ಬಗ್ಗೆ ಬ್ರೀಫಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಯಾ ಮಟೀರಿಯಲ್ಗೆ ಸಪ್ರೇಟ್ ಕೋಡ್ ಇದ್ದಾವೆ. ಸೊ ಆ ಕೋಡ್ ರೆಫರ್ ಮಾಡಿ ಅಂತ ಹೇಳ್ಬಿಟ್ಟು ಸೆಕ್ಷನ್ 2 ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಫಸ್ಟ್ ಆಗಿ ಮಟೀರಿಯಲ್ಸಲ್ಲಿ ಸಿಮೆಂಟ್ ಅಂತ ಇದೆ. ಓಕೆ, ಸಿಮೆಂಟಲ್ಲಿ 33 ಗ್ರೇಡು, 43 ಗ್ರೇಡು, 53 ಗ್ರೇಡು, ರ್ಯಾಪಿಡ್ ಹಾರ್ಡನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟು, ಪೋರ್ಟ್ಲ್ಯಾಂಡ್ ಸ್ಲ್ಯಾಬ್ ಸಿಮೆಂಟು, ಪೋರ್ಟ್ಲ್ಯಾಂಡ್ ಪೊಸಿಲಾನ್ ಸಿಮೆಂಟು, ಹೈಡ್ರೋಫೋಬಿಕ್ ಸಿಮೆಂಟು, ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟು, ಸಲ್ಫೇಟ್ ರೆಸ್ಟಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಮೆಂಟ್ಸ್ ಇದಾವೆ. ಸೊ ಈಚ್ ಸಿಮೆಂಟ್ ಟೈಪು ಡಿಫ್ರೆಂಟ್ ಕೋಡಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಸೊ ನೀವು ಬ್ರೀಫ್ ಆಗಿ ಈ ಗ್ರೇಡ್ ಬಗ್ಗೆ ಬೇಕಂತ ಹೇಳಿದ್ರೆ ನೀವು ಆಯಾ ಕೋಡ್ನ ರೆಫರ್ ಮಾಡಬೇಕಾಗುತ್ತೆ. ಸೊ ಲೈಕ್ 33 ಗ್ರೇಡ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಬಗ್ಗೆ ಡೀಟೇಲ್ ಆಗಿ ಬೇಕು ಸ್ಪೆಸಿಫಿಕೇಶನ್ಸ್ ಅಂತ ಹೇಳಿದ್ರೆ IS 269. ಆಮೇಲೆ 43 ಗ್ರೇಡ್ಗೆ IS 8112, 53 ಗ್ರೇಡ್ಗೆ 12269, ಈ ಥರ ಕೋಡ್ಗಳನ್ನ ರೆಫರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಮಿನರಲ್ ಅಡ್ಮಿಕ್ಚರ್ಗೆ ಬಂದರೆ ಪೊಜಲಾನ್ಸ್, ಫ್ಲೈ ಆಶ್, ಸಿಲಿಕಾ ಫಿನ್ಸ್, ರೈಸಸ್ ಕ್ಯಾಶ್, ನೆಕ್ಸ್ಟ್ ಮೆಟಾಕಾಲಿನ್, GGBS ಇಷ್ಟು ಕೊಟ್ಟಿದ್ದಾರೆ. ಸೊ ನೀವು ಸಿಮೆಂಟಲ್ಲಿ ಏನಾದರೂ ಎಡ್ಮಿಕ್ಚರ್ಸ್ನ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ, ಲೈಕ್ ಫ್ಲೈ ಆಶ್ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ IS ಕೋಡ್ 3812 ನೀವು ರೆಫರ್ ಮಾಡಬೇಕು. ಆ ಕೋಡಲ್ಲಿ ಸ್ಪೆಸಿಫೈ ಮಾಡಿರೋ ಥರ ನೀವು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ, ಸ್ಪೆಸಿಫಿಕೇಷನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಪೊಜಲಾನ್ಸ್ ಅಂದರೆ ಏನು, ಪೊಜಲಾನಿಕ್ ಪ್ರಾಪರ್ಟೀಸ್ ಅಂದರೆ ಏನು? ಸೊ ಪೊಜಲಾನಿಕ್ ಮಟೀರಿಯಲ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ನೋ ಸಿಮೆಂಟೇಷಿಯಸ್ ವ್ಯಾಲ್ಯೂ ಆರ್ ಲೋ ಸಿಮೆಂಟೇಷಿಯಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದರೆ ಇವು ಸಿಮೆಂಟೇಷಿಯಸ್ ಮಟೀರಿಯಲ್ಸ್ ಅಲ್ಲ, ಅಥವಾ ಲೋ ಸಿಮೆಂಟೇಷಿಯಸ್ ಪ್ರಾಪರ್ಟಿನ ಹೊಂದಿರ್ತಾವೆ, ಅಂಥವ್ಕೆ ನಾವು ಪೊಜಲಾನಿಕ್ ಮಟೀರಿಯಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೀವೇನಾದರೂ ಇಷ್ಟು ಎಡ್ಮಿಕ್ಚರ್ಸ್ ಬಿಟ್ಟು ಲೈಕ್ ಫ್ಲೈ ಆಶ್, ಸಿಲ್ಕಾ ಫಿನ್ಸು, ರೈಸಸ್ ಕ್ಯಾಶ್, ಮೆಟಾಕಾಲಿನ್, GGBS ಬಿಟ್ಟು ಬೇರೆ ಏನಾದರೂ ಎಡ್ಮಿಕ್ಚರ್ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ರಿಲೇಟೆಡ್ ಲಿಟ್ರೇಚರ್ಸ್ನ, ಸುಟೇಬಲ್ ಲಿಟ್ರೇಚರ್ಸ್ನ ಚೂಸ್ ಮಾಡಿಬಿಟ್ಟು ಅದನ್ನು ರೆಫರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಗ್ರಿಗೇಟ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಸೈಜ್ ಆಫ್ ಅಗ್ರಿಗೇಟ್ಸ್ ಎಷ್ಟು ಇರಬೇಕಂತ ಹೇಳಿದ್ದಾರೆ, 10, 20 ಆ್ಯಂಡ್ 40. ಸೊ 40 mm ಆರ್ ಅದಕ್ಕಿಂತ ಜಾಸ್ತಿ ಇದ್ದರೆ ಎಲ್ಲಿ ಪರ್ಮಿಟ್ ಮಾಡ್ತಾರೆ, 20 mm ನೀವು ಎಲ್ಲಿ ಯೂಸ್ ಮಾಡ್ಬೋದು. ಇದೆಲ್ಲನೂ ಸೈಜ್ ಆಫ್ ಅಗ್ರಿಗೇಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಾಟರು ಏನಕ್ಕೆ ಯೂಸ್ ಮಾಡ್ತೀವಿ, ಫಾರ್ ಮಿಕ್ಸಿಂಗ್ ಕಾಂಕ್ರೀಟ್ ಆ್ಯಂಡ್ ಕ್ಯೂರಿಂಗಿಗೆ ಯೂಸ್ ಮಾಡ್ತೀವಿ. ಸೊ ಯಾವ ಥರ ವಾಟರ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾರ್ಮಲಿ ಪೋರ್ಟೇಬಲ್ ವಾಟರ್ನ ಯೂಸ್ ಮಾಡಬೇಕು. ಅದಕ್ಕೆ ಅದರಲ್ಲಿ ಯಾವ ಕೆಮಿಕಲ್ಸ್ ಇರಬೇಕು, ಎಷ್ಟು ಪರ್ಮಿಸಿಬಲ್ ಲಿಮಿಟ್ಸ್ ಇರಬೇಕು, ಏನೇನು ಟೆಸ್ಟ್ ಕ್ಯಾರಿ ಮಾಡಬೇಕು ಅಂತ ಇಲ್ಲಿ ಬ್ರೀಫಾಗಿ ಕೊಟ್ಟಿದ್ದಾರೆ. ಡೀಟೇಲ್ ಆಗಿಲ್ಲ, ಡೀಟೇಲ್ ಆಗಬೇಕಂದ್ರೆ ನೀವು ಆ ಕೋಡ್ನ ರೆಫರ್ ಮಾಡಬೇಕಾಗುತ್ತೆ. ಲೈಕ್ ಈ ಟೆಸ್ಟಿಂದ ನಿಮ್ಗೆ ಡೀಟೇಲ್ ಬೇಕಂತ ಹೇಳಿದ್ರೆ IS 3025 ನೀವು ರೆಫರ್ ಮಾಡಬೇಕಾಗುತ್ತೆ. ಟೇಬಲ್ 1ಗೆ ಬಂದರೆ ನಿಮಗೆ ಪೋರ್ಟೇಬಲ್ ವಾಟರ್
which is used to mixing and curing for concrete. The permissible limits for potable water. So organic, inorganic, sulfates, chlorides, and suspended matters. The tests are carried out as per IS 3025 Part 18. So organic permissible limit 200 mg per liter. This is maximum. So inorganic 3000 mg per liter, sulfides 400 mg per liter, chlorides 2000 mg per liter, and suspended matters 2000 mg per liter. Next, this is chemical admixtures. ಅವಾಗಲೇ ನಾವು ನೋಡಿದ ಫ್ಲೈ ಆಶ್ ಅವೆಲ್ಲ ಮಿನರಲ್ admixtures. This is chemical admixtures. ಓಕೆ, ಸೊ ಕೆಮಿಕಲ್ admixturesನ ನೀವು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತೀರಾ, ಅದನ್ನು ಕಂಕ್ರೀಟ್ ಟೆಕ್ನಾಲಜಿಯಲ್ಲಿ ಸ್ಟಡಿ ಮಾಡಿರ್ತೀರಿ. ಸೊ admixtures ರಿಲೇಟೆಡ್ IS 9103 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಸ್ ಪರ್ ದ ಸ್ಪೆಸಿಫಿಕೇಶನ್ಸ್ ಆಫ್ IS 9103 ಪ್ರಕಾರ ನಾವು ಕೆಮಿಕಲ್ admixturesನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಎನ್ಫೋರ್ಸ್ಮೆಂಟ್. ಓಕೆ, ರಿಎನ್ಫೋರ್ಸ್ಮೆಂಟ್ ಆ್ಯಂಡ್ ಸ್ಟೋರೇಜ್ ಮೆಟೀರಿಯಲ್ಸ್. ರಿಎನ್ಫೋರ್ಸ್ಮೆಂಟ್ ಅಂದರೆ ಸ್ಟೀಲ್ ಬಾರ್ಸ್. ಸೊ ಮೈಲ್ಡ್ ಸ್ಟೀಲ್ ಆ್ಯಂಡ್ ಮೀಡಿಯಂ ಟೆನ್ಸೈಲ್ ಸ್ಟೀಲ್ ಬಾರ್ಸ್, ಹೈ ಸ್ಟ್ರೆಂತ್ ಡಿಫಾರ್ಮ್ ಸ್ಟೀಲ್ ಬಾರ್ಸ್, hard drawn steel wire fabric, and structural steel bars. So for each steel bars specified IS codes idave. IS 432 part 1 for mild steel, IS 1786 for high strength deformed steels, IS 1566 for hard drawn steel wire fabric, and IS 2062 for structural steels. So next, storage of materials. So storage of materials IS code 4082 ಕೊಟ್ಟಿರ್ತಾರೆ. ಸ್ಟೋರೇಜ್ ಆಫ್ ಮಟೀರಿಯಲ್ಸ್ ಮೀನ್ಸ್ ಹೆಂಗೆ ಸಿಮೆಂಟ್ನ ಯಾವ ಥರ ಪ್ಲೇಸಲ್ಲಿ ಸ್ಟೋರ್ ಮಾಡಬೇಕು, ಎಷ್ಟು ದಿನ ಸ್ಟೋರ್ ಮಾಡಬೇಕು, ಸೊ ವಿತ್ ಏಜ್ ಅದರದ್ದು ಯಾವ ಥರ ಸ್ಟ್ರೆಂತ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಇದೆಲ್ಲ ಈ ಸ್ಟೋರೇಜ್ ಮಟೀರಿಯಲ್ಸಲ್ಲಿ ಬರುತ್ತೆ. ನಾಟ್ ಓನ್ಲಿ ಸಿಮೆಂಟ್, ಅಗ್ರಿಗೇಟ್ಸ್, ಸ್ಯಾಂಡ್ ಆ್ಯಂಡ್ ಆಲ್ ಅದರ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಸ್ಪೆಸಿಫಿಕೇಶನ್ಸ್ ನೀವು IS 4082 ಅಲ್ಲಿ ನೋಡ್ಬೋದು. ದಿಸ್ ಈಸ್ ಸೆಕ್ಷನ್ 2 ಅಲ್ಲಿ ಬರೋದು. ಸೊ materials, clause 5 ಅಲ್ಲಿ, clause 5.1 to 5.7. This is clause 6, and 6.1 and 6.2 includes concretes. So concrete grades, and 6.2 is the properties of concrete irutte. So clause 7 workability of concrete, clause 8 durability of concrete. So these all are we will discuss in the next session. Thank you.